ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಈ ದೈವದ ದೇಹದ ಮೇಲಿರುವಂಥ ಸಿಂಧೂರವನ್ನು ಇಟ್ಕೊಳ್ಳೋದ್ರಿಂದ ನಮ್ಮ ಯಾವ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಈ ಒಂದು ದೇವಸ್ಥಾನಕ್ಕೆ 3 ಹುಣ್ಣಿಮೆಗೆ ಅಥವಾ 3 ಅಮಾವಾಸ್ಯೆಗೆ ಬಂದೋದ್ರೆ ನಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ. ಎಂಥ ಕಠಿಣವಾದ ಕೆಲಸ ಇದ್ರೂ ಕೂಡ ಹೂ ಎತ್ತೋ ರೀತಿಲಿ ಹಾಗೆ ಆಗುತ್ತೆ. ಇದಂತೂ ಸತ್ಯ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿನ್ನೆ ಮಾಘ ಮಾಸದ ಹುಣ್ಣಿಮೆ ಅಂದರೆ ಭರತ ಹುಣ್ಣಿಮೆ ಇರೋದ್ರಿಂದ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ತುಂಬಾನೇ ನಂಬಿರೋಂಥ ದೇವಸ್ಥಾನ ಇದು. ಇಲ್ಲಿ ನಾನು ಏನೇ ಕೇಳ್ಕೊಂಡಿದ್ರು ಕೂಡ ನನಗೆ ಆ ಕೆಲಸ ಎಲ್ಲ ಕೂಡ ಖಂಡಿತ ಆಗಿದೆ. ಇನ್ನು ಈ ದೇವಸ್ಥಾನದ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. 3 ಹುಣ್ಣಿಮೆಗೆ ಅಥವಾ 3 ಅಮಾವಾಸ್ಯೆಗೆ ಈ ದೇವಸ್ಥಾನಕ್ಕೆ ಬರಬೇಕಾಗುತ್ತೆ. ನೀವು 3 ಹುಣ್ಣಿಮೆಗೆ ಬರ್ತೀರಾ ಅಂತ ಅಂದರೆ ಹುಣ್ಣಿಮೆಗೇನೆ ಬರಬೇಕಾಗುತ್ತೆ. ಅಥವಾ ನೀವು ಅಮಾವಾಸ್ಯೆಯಿಂದ ಶುರು ಮಾಡಿದ್ದೀರಾ ಅಂತ ಅಂದರೆ ಅಮಾವಾಸ್ಯೆ 3 ಅಮಾವಾಸ್ಯೆಗೆ ಬಂದು ಹೋಗಬೇಕಾಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಕೋರಿಕೆ ಏನೇ ಇದ್ರೂ ಕೂಡ ಇಲ್ಲಿ 3 ಹುಣ್ಣಿಮೆಗೆ ಬಂದು ಹೋದರೆ ನಿಮ್ಮ ಕೆಲಸ ಹಾಗೇ ಆಗುತ್ತೆ. ಇನ್ನು ಈ ದಿನ ಅತಿ ಮುಖ್ಯವಾಗಿ ನಾನು ನಿಮಗೆ ತಿಳಿಸ್ಬೇಕಾಗಿದ್ದೇನಂತ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋಂಥ ದೇವರು ಕೂಡ ಅವರೇನೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಬೇಕಾಗಿದ್ದಂಥ ಉಪಯುಕ್ತ ಮಾಹಿತಿನೂ ಕೂಡ ಅವ್ರದ್ದೇನೆ. ಬನ್ನಿ ಇವಾಗ ಆ ದೈವ ಆದರೂ ಯಾವುದು, ನಾನಿವತ್ತು ತಿಳಿಸ್ಬೇಕಾಗಿರುವಂಥ ವಿಷಯ ಆದರೂ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮಾಘ ಮಾಸದ ಹುಣ್ಣಿಮೆ, ಮಾಘ ಸ್ನಾನ ಮಾಡೋದಕ್ಕೆ, ಗಂಗೆ ಪೂಜೆ ಮಾಡೋದಕ್ಕೆ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದಕ್ಕೆ ಈ ಕ್ಷೇತ್ರಕ್ಕೆ ನಾನು ಬಂದಿದ್ದೆ. ಅದಕ್ಕೋಸ್ಕರ ನಿಮಗೂ ಕೂಡ ಈ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಇಲ್ಲಿ ನೆಲೆಸಿರುವಂಥ ದೈವ ಆದರೂ ಯಾವುದು ಅಂತ ಅಂದರೆ ಆಂಜನೇಯ ಸ್ವಾಮಿ. ಇದು ಸುವರ್ಣಮುಖಿ ಕೊಳವೆ ಅಂದರೆ ಬನ್ನೇರ್ಘಟ್ಟದಲ್ಲಿರುವಂಥ ಚಂಪಕಧಾಮ ದೇವಸ್ಥಾನ ಹತ್ರ ಇರುವಂಥ ಸುವರ್ಣಮುಖಿ ಕೊಳವೆ. ಇಲ್ಲಿ ನೆಲೆಸಿರುವಂಥ ದೈವ ಆದರೂ ಯಾವುದು ಅಂತ ಅಂದರೆ ಆಂಜನೇಯ ಸ್ವಾಮಿ. ಈ ದಿನ ಆಂಜನೇಯ ಸ್ವಾಮಿಯ ಮಹತ್ವಪೂರ್ಣವಾದಂತಹ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಆಂಜನೇಯ ಸ್ವಾಮಿಗೆ ಪ್ರಿಯವಾದದ್ದು ತುಳಸಿ ಹಾರ, ವಿಳೆದೆಲೆ ಹಾರ, ಬಾಳೆಹಣ್ಣು, ಉದ್ದಿನ ವಡೆ ಹಾರ ಮತ್ತು ಬೆಣ್ಣೆ ಅಲಂಕಾರ. ಇದ್ರ ಜೊತೆಗೆ ಅತಿ ಮುಖ್ಯವಾಗಿ ಸಿಂಧೂರ. ಆಂಜನೇಯ ಸ್ವಾಮಿಯ ದೇಹದ ಯಾವ ಭಾಗದ ಸಿಂಧೂರವನ್ನು ನಾವು ಇಟ್ಕೊಳ್ಳೋದ್ರಿಂದ ನಮ್ಮ ಯಾವ್ಯಾವ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಆಂಜನೇಯ ಸ್ವಾಮಿಗೆ ಅತಿ ಇಷ್ಟ ಇರುವಂಥ ಸಿಂಧೂರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾಗಿರುವಂತಹ ವಸ್ತು. ಯಾಕೆ ಈ ಸಿಂಧೂರವನ್ನು ಹಚ್ಕೋಬೇಕು, ಹಾಗೆ ಈ ಸಿಂಧೂರ ಹಚ್ಕೊಳ್ಳೋದ್ರಿಂದ ಎಂತೆಂಥ ಕಷ್ಟಗಳು, ದೋಷಗಳಿಗೆ ನಿವಾರಣೆ ಆಗುತ್ತೆ ಅಂತ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿವರವಾಗಿ ನಿಮಗೆ ತಿಳಿಸ್ಬಿಡ್ತೀನಿ. ಈ ದೇವಸ್ಥಾನ ಬಂದು ಬೆಂಗಳೂರಿನಲ್ಲಿ ಬನ್ನೇರ್ಘಟ್ಟ ಸರ್ಕಲ್ನಲ್ಲಿರುವಂಥ ಚಂಪಕಧಾಮ ದೇವಸ್ಥಾನ ಹತ್ರ ಇರುವಂಥ ಸುವರ್ಣಮುಖಿ ಕೊಳವೆ ಇದು. ಇಲ್ಲಿ ಬಂದು 3 ಹುಣ್ಣಿಮೆಗೆ ಅಥವಾ 3 ಅಮಾವಾಸ್ಯೆಗೆ ಬಂದ್ಬಿಟ್ಟು ಈ ಕಣಿವೆನಲ್ಲಿ ನಾವು ಸ್ನಾನ ಮಾಡಬೇಕು. 3 ಹುಣ್ಣಿಮೆಗೆ, 3ನೇ ಹುಣ್ಣಿಮೆಗೆ ನಿಮ್ಮ ಕೆಲಸ ಹಾಗೆ ಆಗುತ್ತೆ. ನಿಮ್ಮ ಸಮಸ್ಯೆ ಏನೇ ಇರಲಿ, ಮದುವೆಗೆ, ಸಂತಾನಕ್ಕೆ, ವಿದ್ಯಾಭ್ಯಾಸಕ್ಕೆ, ಕೆಲಸಕ್ಕೆ, ಮನೆ ತಗೊಳ್ಳೋದಕ್ಕೆ, ಮನೆ ಕಟ್ಟೋದಕ್ಕೆ ಮತ್ತು ಏನೇನು ಸಮಸ್ಯೆ ಇದೆಯೋ ಎಲ್ಲದಕ್ಕೂ ಇಲ್ಲಿ ಪರಿಹಾರ ಸಿಗುತ್ತೆ. ಈ ಕೊಳವೆನಲ್ಲಿ 3 ಸಲ ಮುಳುಗ್ಬಿಟ್ಟು ಆಮೇಲೆ ಇಲ್ಲಿ ಕಾಣಿಸಿರುವಂಥ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ಕೊಂಡು ಹೋಗಬೇಕು. ನೀವು ಕೂಡ ಒಂದ್ಸಲಿ ನಂಬಿಕೆಯಿಂದ ಈ ದೇವಸ್ಥಾನಕ್ಕೆ ಬಂದೋಗಿ ನಿಮಗೆ ಆಗ ಗೊತ್ತಾಗುತ್ತೆ. ಶನಿವಾರ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡೋದ್ರಿಂದ ಮತ್ತು ದೇವಸ್ಥಾನಕ್ಕೆ ಹೋಗೋದ್ರಿಂದ ಶನಿ ದೋಷ ನಿವಾರಣೆ ಆಗುತ್ತೆ ಮತ್ತು ಶನಿ ಪ್ರಭಾವ ಕಡಿಮೆ ಆಗುತ್ತೆ ಅನ್ನೋದನ್ನು ಕೂಡ ನೀವು ಕೂಡ ತಿಳ್ಕೊಂಡಿರ್ತೀರ. ಆದರೆ ಅದಕ್ಕಿಂತನೂ ಅತಿ ಮುಖ್ಯವಾದಂತಹ ಇನ್ನೊಂದು ವಿಷಯನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಕೆಲಸನ ನೀವು ಶನಿವಾರ ಮಾಡೋದ್ರಿಂದ ನಿಮಗೆ ಶನೇಶ್ವರ ಸ್ವಾಮಿಯ ಅನುಗ್ರಹ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಅತಿ ಮುಖ್ಯವಾದಂತಹ ವೃಶ್ಚಿಕ ರಾಶಿಯವರು ಈ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಬೇಕಾಗುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ಗಳಲ್ಲಿ ಯಾರಾದರೂ ವೃಶ್ಚಿಕ ರಾಶಿಯವರಿದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಈ 2026ರಲ್ಲಿ ಈ ವರ್ಷ ಏನಿದೆ, ವೃಶ್ಚಿಕ ರಾಶಿಯವರನ್ನು ಕಾಯ್ತಾ ಇರುವಂಥ ದೇವರು ಅಂತ ಅಂದರೆ ಆಂಜನೇಯ ಸ್ವಾಮಿ ಮತ್ತು ಶನೇಶ್ವರ ಸ್ವಾಮಿ.
ಅವ್ರ ಕಷ್ಟಗಳ ದಿನಗಳೆಲ್ಲ ಮುಗಿತಾ ಬಂದಿದೆ. ಈಗ ಈ ಇಬ್ಬರು ದೇವರ ಅನುಗ್ರಹದಿಂದ ಜೊತೆಗೆ ಅವರು ಈ ವರ್ಷ ಜೀವನದಲ್ಲಿ ಯಾವ ರೀತಿ ಏಳಿಗೆ ಸಾಧಿಸ್ತಾರೆ, ಅದಕ್ಕೆ ಅವ್ರು ಏನು ಮಾಡಬೇಕು ಅಂತಲೂ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ಮನೆಗಳಲ್ಲಿ ಈ ಥರ ಸಿಂಧೂರವನ್ನು ಇಟ್ಕೊಂಡಿಲ್ಲ ಅಂತ ಅಂದರೆ ಮೊದಲು ತಂದಿಟ್ಕೊಳ್ಳಿ. ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ. ಆದರೆ ನೀವು ದೇವಸ್ಥಾನದಿಂದ ತಂದಿಟ್ಕೊಂಡ್ರೆ ಒಂದು ರೀತಿ ಅದು ಪಾವಿತ್ರತೆ ಮಹತ್ವ ಹೆಚ್ಚಾಗಿರುತ್ತೆ ಅನ್ನೋ ಕಾರಣಕ್ಕೆ ದೇವಸ್ಥಾನದಿಂದ ತಂದರೆ ಒಳ್ಳೆಯದು. ಇದನ್ನು ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ತುಪ್ಪ ಹಾಕಿಬಿಟ್ಟು ಕಲಸಿ ಇಟ್ಕೋಬೋದು, ಅಥವಾ ಹೀಗೆ ಪೌಡರ್ ಕೂಡ ಡೈರೆಕ್ಟಾಗಿ ಹಣೆಗೆ ಹಚ್ಕೋಬೋದು. ಆದರೆ ಇದನ್ನು ಪ್ರತಿದಿನ ಹಣೆಗೆ ಹಚ್ಕೊಳ್ಳೋದು ಒಳ್ಳೆಯದು. ಇದರಿಂದ ಒಬ್ಬ ಮನುಷ್ಯನಿಗೆ ಎಷ್ಟೆಲ್ಲ ಉಪಯೋಗಗಳು ಇದೆ ಗೊತ್ತಾ. ಕೆಟ್ಟ ದೃಷ್ಟಿಗಳು ತಾಕೋದಿಲ್ಲ, ಕೆಟ್ಟ ಆಲೋಚನೆಗಳೇ ಬರೋದಿಲ್ಲ, ಆಯಾಸ ಆಗೋದಿಲ್ಲ, ಸೋಮಾರಿತನ ಹೋಗುತ್ತೆ, ಭಯ ಹೋಗುತ್ತೆ. ಇದ್ರ ಜೊತೆಗೆ ರಾತ್ರಿ ಹೊತ್ತು ಮಲಗಿದಾಗ ಕೆಟ್ಟ ಕನಸುಗಳು ಬರೋದಿಲ್ಲ, ಮತ್ತು ಒಂದು ನೆಗೆಟಿವಿಟಿ ಅನ್ನೋ ಒಂದು ಭಯ ಅನ್ನೋದು ಇರೋದಿಲ್ಲ. ಸದಾ ಶ್ರೀರಕ್ಷೆಯಾಗಿ ನಮ್ಮ ಜೊತೆಗೆ ಇರುತ್ತೆ. ಸಿಂಧೂರವನ್ನು ಹಚ್ಕೊಳ್ಳೋದ್ರಿಂದ ಆ ಪರಮಾತ್ಮ ನಮ್ಮ ಜೊತೆಗೇನೆ ಇದ್ದಾರೆ ಅನ್ನುವಂಥ ಅನುಭವ ನಮಗೆ ಆಗ್ತಾ ಇರುತ್ತೆ. ನಮಗೆ ಗೊತ್ತಿರೋ ಹಾಗೆ ಏನಾದರೂ ಒಂದು ಕೆಟ್ಟ ಕನಸು ಬಂತು, ಮಕ್ಕಳಿಗೆ ತುಂಬ ಹುಷಾರಿಲ್ಲದೆ ಇರೋ ಥರ, ಅಥವಾ ಏನೋ ಒಂದು ನೆಗೆಟಿವಿಟಿ, ಒಂದು ಅದರ ಪ್ರಭಾವ ಹೆಚ್ಚಾಗಿದೆ ಅನ್ನೋ ಥರ ಏನಾದರೂ ಅನುಭವ ಆಗ್ತಾ ಇದ್ದರೆ, ಮೊದಲು ಮನೆಗಳಲ್ಲಿ ದೊಡ್ಡವರು ಹೇಳ್ತಾ ಇದ್ರು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಪಾ ಅಂತ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಯಂತ್ರನ ಹಾಕಿಸ್ಕೋಬೇಕು, ಈ ಥರ ಎಲ್ಲ ಹೇಳ್ತಾ ಇದ್ರು ತಾನೆ. ಇದು 100ಕ್ಕೆ 100ರಷ್ಟು ನಿಜ. ಯಾಕೆ ಆಂಜನೇಯ ಸ್ವಾಮಿಗೆ ಈ ಸಿಂಧೂರ ಅಂದರೆ ತುಂಬ ಇಷ್ಟ, ಬನ್ನಿ ಇವಾಗ ತಿಳ್ಕೊಳ್ಳೋಣ. ಈ ಒಂದು ಚಿಕ್ಕ ಕತೆ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಆಂಜನೇಯ ಸ್ವಾಮಿಯ ಆ ಮುಗ್ಧ ಮನಸ್ಸು, ಭಕ್ತಿಯಲ್ಲಿ ಅವರು ಚಿಕ್ಕ ಮಗು ಥರ ಆಗಿರ್ತಾರೆ. ಇದನ್ನು ಬರೀ ಕತೆ ಥರ ಕೇಳಬಾರ್ದು, ಅದನ್ನು ನಾವು ನಮ್ಮ ಮನಸ್ಸಿನಿಂದ ಅನುಭವಿಸ್ಬೇಕು. ಆಗ ಮಾತ್ರನೇ ಈ ವಿಡಿಯೋ ಮುಗಿಯೋದ್ರೊಳಗಡೆ ನೀವು ಕೂಡ ಭಾವುಕರಾಗ್ತೀರಾ. ಒಂದಿನ ಸೀತಾದೇವಿ ಹಣೆಗೆ ಸಿಂಧೂರವನ್ನು ಹಚ್ಕೊಳ್ತಾ ಇರ್ತಾರೆ. ಇದನ್ನು ನೋಡಿದಂತಹ ಹನುಮಂತ ಕುತೂಹಲದಿಂದ ಅವ್ರ ಹತ್ರ ಹೋಗ್ಬಿಟ್ಟು ಯಾಕೆ ಇದನ್ನು ಹಚ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಸೀತಾದೇವಿ ಹೇಳ್ತಾರೆ, ನನ್ನ ಪತಿ ಶ್ರೀರಾಮ ದೀರ್ಘಾಯುಷ್ಯರ ಆಗಿರಬೇಕು, ಯಾವುದೇ ರೀತಿ ತೊಂದರೆಗಳು ಬರಬಾರ್ದು, ಯಾರಿಂದನೂ ಅವ್ರಿಗೆ ತೊಂದರೆ ಆಗಬಾರ್ದು, ಅವರು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಈ ಸಿಂಧೂರನ ಹಚ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ರಾಮ ಭಕ್ತನಾದಂತಹ ಹನುಮಂತ ಇದನ್ನು ಕೇಳಿದ ತಕ್ಷಣ ಅವರು ತುಂಬಾ ಭಾವುಕರಾಗ್ಬಿಡ್ತಾರೆ. ನನ್ನ ರಾಮ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ನೀವು ಸಿಂಧೂರವನ್ನು ಹಚ್ಕೊಳ್ತಾ ಇದ್ದೀರಾ. ರಾಮನ ಯೋಗಕ್ಷೇಮಕ್ಕೆ ಮತ್ತು ಅವರ ದೀರ್ಘಾಯುಷರಾಗಿರ್ತಾರೆ ಅಂತ ಅಂದರೆ ನಾನೂ ಹಚ್ಕೊಳ್ತೀನಿ ಅಂತ ಹೇಳಿ, ಬರೀ ಒಂದೇ ಒಂದು ಬೊಟ್ಟು ಯಾಕೆ ಇಟ್ಕೋಬೇಕು, ನಾನು ಇಡೀ ನನ್ನ ಮೈಗೆಲ್ಲ ಹಚ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಒಂದು ಕಡೆ ಕೂತ್ಕೊಂಡು ಇಡೀ ಮೈಗೆಲ್ಲ ಮೈ ತುಂಬ ಸಿಂಧೂರನ ಹಚ್ಕೊಂಡು ಓಡಾಡ್ತಾ ಇದ್ರಂತೆ, ಖುಷಿಯಿಂದ ಓಡಾಡ್ತಾ ಇದ್ರಂತೆ. ಈಗ ನನ್ನ ರಾಮನಿಗೆ ಏನೂ ಆಗೋದಿಲ್ಲ, ನನ್ನ ರಾಮನಿಗೆ ಯಾವ ತೊಂದರೆನೂ ಬರೋದಿಲ್ಲ ಅಂತ ಹೇಳಿಬಿಟ್ಟು ಖುಷಿಯಿಂದ ಓಡಾಡ್ತಾ ಇದ್ರಂತೆ. ಇದನ್ನು ನೋಡಿದಂತಹ ರಾಮ, ಏನಾಗಿದೆ ಹನುಮಂತನಿಗೆ, ಯಾಕೆ ಹೀಗೆ ಮೈ ತುಂಬ ಸಿಂಧೂರವನ್ನು ಹಚ್ಚಿಕೊಂಡು ಓಡಾಡ್ತಾ ಇದ್ದಾನೆ ಅಂತ ಸೀತಾದೇವಿಯನ್ನು ಕೇಳ್ತಾರೆ. ಆಗ ಸೀತಾದೇವಿ ಹೇಳ್ತಾರೆ, ನಾನು ನನ್ನ ಹಣೆಗೆ ಸಿಂಧೂರ ಇಟ್ಕೊಳ್ಳುವಾಗ ಯಾಕೆ ಅಂತ ಕೇಳ್ದ, ಅದಕ್ಕೆ ನಾನು ರಾಮನಿಗೆ ಒಳ್ಳೆಯದಾಗಲಿ ಅಂತ, ಆಯುಸ್ ವೃದ್ಧಿಯಾಗಲಿ, ಯಾವುದೇ ತೊಂದರೆ ಬರದೇ ಇರಲಿ ಅಂತ ನಾನು ಅವರ ಹೆಸರಲ್ಲಿ ಸಿಂಧೂರವನ್ನು ಹಚ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ರಾಮನಿಗೆ ಎಲ್ಲ ಕೂಡ ಅರ್ಥ ಆಗಿಬಿಡುತ್ತೆ. ಹನುಮಂತನ ಶುದ್ಧವಾದ ನಿಸ್ವಾರ್ಥ ಭಕ್ತಿಗೆ ಅವರ ಹೃದಯ ಕೂಡ ಭಾವುಕರಾಗ್ಬಿಡುತ್ತೆ. ಆಮೇಲೆ ಶ್ರೀರಾಮ ಹನುಮಂತನನ್ನು ಕರೆದ್ಬಿಟ್ಟು, ಇನ್ನು ಮುಂದೆ ಭಕ್ತಿಯಿಂದ ನಿನಗೆ ಯಾರೆಲ್ಲ ಸಿಂಧೂರವನ್ನು ಅರ್ಪಿಸ್ತಾರೋ ನಿನ್ನ ಆಶೀರ್ವಾದ ಅವ್ರಿಗೆ ಸಿಗಲಿ, ಅದ್ರ ಜೊತೆಗೆ ನನ್ನ ಅನುಗ್ರಹನೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ನಿಸ್ವಾರ್ಥವಾದ ಭಕ್ತಿ ಅನ್ನೋದು ಇದೆ ಅಲ್ವಾ. ನಾವು ಇಷ್ಟಪಡೋರು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಅಂದರೆ ಅವ್ರಿಗೋಸ್ಕರ ನಾವು ಏನು ಮಾಡೋದಕ್ಕೂ ಸಿದ್ಧವಾಗಿ ಬಿಡ್ತೀವಿ. ಅದೇ ರೀತಿಯೇ ಹನುಮಂತನು ಕೂಡ ಮೈ ತುಂಬ ಸಿಂಧೂರ ಹಚ್ಕೊಂಡ್ಬಿಟ್ಟು ರಾಮ ಚೆನ್ನಾಗಿರ್ತಾರೆ ಅಂತ ಹೇಳಿಬಿಟ್ಟು ಮೈ ತುಂಬ ಸಿಂಧೂರನ ಹಚ್ಕೊಂಡ್ರು. ಅಷ್ಟೇ ಅಲ್ಲದೆ ಯಾರು ಮಂಗಳವಾರ ಮತ್ತು ಶನಿವಾರ ಈ ರೀತಿ ಸಿಂಧೂರವನ್ನು ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡ್ತಾರೋ ಅಂಥವ್ರನ್ನ ಸದಾಕಾಲ ನೆರಳಾಗಿ ಕಾಯ್ತಾ ಇರ್ತಾರಂತೆ. ಯಾಕಂದರೆ ನನ್ನ ರಾಮ ಚೆನ್ನಾಗಿರಲಿ ಅಂತ ಸಿಂಧೂರನ ತಂದುಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಮೇಲೂ ಕೂಡ ವಿಶೇಷವಾದಂತಹ ಪ್ರೀತಿ ಮತ್ತು ರಕ್ಷಣೆಯನ್ನು ಕೊಡ್ತಾರೆ. ಇದನ್ನು ಆಂಜನೇಯ ಸ್ವಾಮಿಯ ಮೈ ತುಂಬ ದೇವಸ್ಥಾನದಲ್ಲೂ ಕೂಡ ಸಿಂಧೂರನ ಹಚ್ಚಿರ್ತಾರೆ. ಆಂಜನೇಯ ಸ್ವಾಮಿಯ ಮೈ ಮೇಲಿರುವಂಥ ಯಾವ ಭಾಗದ ಸಿಂಧೂರ ತುಂಬಾ ಶ್ರೇಷ್ಠ ಅಂತಲೂ ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸುವರ್ಣಮುಖಿ ಕೊಳವೆ ಹತ್ರ ಇರುವಂಥ ಆಂಜನೇಯ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಆ ಕ್ಲಿಪ್ನ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಕಣ್ತುಂಬ ಆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ.
नमोषाय ब्राह्मणे अमृताय नमः प्रगाय पार हरीशाय ओम परस्मै नमः सुवर्णकी क्षेत्रसी कार्यसिद्धि स्वामी देवताभ्यो नमः अष्टोत्तरदा संपूर्णं यजमानस्य ನೋಡಿದ್ರಲ್ಲ, ಆಂಜನೇಯ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಬಿಟ್ಟು ಪೂಜೆ ಮಾಡಿದಾಗಿದೆ. ಇನ್ನು ಇವಾಗ ಆಂಜನೇಯ ಸ್ವಾಮಿಯ ಮೈಮೇಲೆ ಇರುವಂಥ ಯಾವ ಭಾಗದ ಸಿಂಧೂರ ತುಂಬಾ ಶ್ರೇಷ್ಠ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಆಂಜನೇಯ ಸ್ವಾಮಿಗೆ ಅಂತಲೇ ಅಲ್ಲ, ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ದೇವರ ಪಾದದ ಮೇಲೆ ಇರುವಂಥ ಹೂಗಳನ್ನು ತಗೊಳ್ತೀವಿ, ಕುಂಕುಮ ಇಟ್ಕೊಳ್ತೀವಿ, ಇದಕ್ಕೆ ನಮಸ್ಕಾರ ಮಾಡ್ಕೊಳ್ತೀವಿ. ಇದು ಕಾಮನ್ ಅಲ್ವಾ? ಅದೇ ರೀತಿಯೇ ಆಂಜನೇಯ ಸ್ವಾಮಿಯ ಪಾದದ ಮೇಲೆ ಇರುವಂಥ ಸಿಂಧೂರ ತುಂಬಾ ಶ್ರೇಷ್ಠವಾದದ್ದು. ಅದ್ರ ಜೊತೆಗೆ ಭುಜದ ಮೇಲೆ ಇರುವಂಥ ಸಿಂಧೂರ ಕೂಡ ಅಷ್ಟೇ ಶ್ರೇಷ್ಠ. ಯಾಕಂದರೆ ಅವರು ರಾಮ ಲಕ್ಷ್ಮಣನನ್ನು ಭುಜದ ಮೇಲೆ ಕೂರಿಸ್ಕೊಂಡಿರ್ತಾರೆ, ಹಾಗಾಗಿ ಇದು ಕೂಡ ತುಂಬಾ ಶ್ರೇಷ್ಠವಾದದ್ದು. ಇನ್ನು ಅವರ ಕೈ ಮೇಲೆ ಇರುವಂಥ ಸಿಂಧೂರ, ಯಾಕಂದರೆ ಸಂಜೀವಿನಿ ಪರ್ವತವನ್ನು ಕೈಯಲ್ಲಿ ಹೊತ್ಕೊಂಡಿರ್ತಾರೆ, ಹಾಗಾಗಿ ಆರೋಗ್ಯ ವೃದ್ಧಿಗಾಗಿ ಅವರ ಕೈ ಮೇಲೆ, ಅದರಲ್ಲೂ ಎಡಗೈ ಮೇಲೆ ಇರುವಂಥ ಸಿಂಧೂರ ಕೂಡ ತುಂಬಾ ಶ್ರೇಷ್ಠ. ಇನ್ನು ಅವರ ಮೂತಿಯ ಮೇಲಿರುವಂಥ ಸಿಂಧೂರ, ಯಾಕಂದರೆ ಅವರು ಸೂರ್ಯನನ್ನೇ ನುಂಗ್ಬಿಟ್ಟಿರ್ತಾರೆ, ಸೂರ್ಯನನ್ನು ಬಾಯೊಳಗಡೆ ಇಟ್ಕೊಂಡ್ಬಿಟ್ಟು ನುಂಗೋದಿಕ್ಕೂ ಆಗೋದಿಲ್ಲ, ಹಾಗೆ ಹೊರಗಡೆ ಉಗ್ಯೋದಿಕ್ಕೂ ಆಗೋದಿಲ್ಲ, ಆ ರೀತಿ ಇಟ್ಕೊಂಡಿರ್ತಾರೆ. ಈ ಕತೆ ಅಂತೂ ನಿಮಗೂ ಕೂಡ ಗೊತ್ತಿರುತ್ತೆ. ಅದರಿಂದ ಅವರ ಮೂತಿ ಕೂಡ ಕೆಂಪಾಗಿರುತ್ತೆ. ಹಂಗಾಗಿ ಮೂತಿ ಮೇಲೆ ಇರುವಂಥ ಸಿಂಧೂರ ಹಚ್ಕೊಳ್ಳೋದ್ರಿಂದ ಸೋಮಾರಿತನ ಹೋಗುತ್ತೆ, ಸೂರ್ಯನ ಒಂದು ಆಶೀರ್ವಾದ ಕೂಡ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ಅವರ ಹಣೆ ಮೇಲೆ ಇರುವಂಥ ಸಿಂಧೂರ, ಅದು ಕೂಡ ಅಷ್ಟೇ ಜ್ಞಾನದ ಪ್ರತೀಕ. ಆಂಜನೇಯ ಸ್ವಾಮಿ ಅಂತ ದೊಡ್ಡ ಜ್ಞಾನಿ ಇನ್ನೊಬ್ಬರಿಲ್ಲ ಅಂತ ಹೇಳ್ತಾರೆ, ಪರಮಜ್ಞಾನಿ ಅವರು. ಹಾಗಾಗಿ ಅವರ ಹಣೆ ಮೇಲೆ ಇರುವಂಥ ಸಿಂಧೂರವನ್ನು ಹಚ್ಕೊಳ್ಳೋದ್ರಿಂದ ತುಂಬ ಸರ್ವಶ್ರೇಷ್ಠ. ಇನ್ನು ಅವರ ಹೃದಯ ಭಾಗದಲ್ಲಿ ಇರುವಂಥ ಸಿಂಧೂರ ತುಂಬ ತುಂಬ ತುಂಬನೇ ಶ್ರೇಷ್ಠ. ಯಾಕಂದರೆ ಅವರ ಹೃದಯದಲ್ಲಿ ಸಾಕ್ಷಾತ್ ಶ್ರೀರಾಮ ಸೀತೆಯು ನೆಲೆಸಿರ್ತಾರೆ, ಹಂಗಾಗಿ ಹೃದಯ ಭಾಗದ ಸಿಂಧೂರ ಕೂಡ ತುಂಬನೇ ಶ್ರೇಷ್ಠ. ಒಟ್ಟಾರೆ ಆಂಜನೇಯ ಸ್ವಾಮಿ ಸಿಂಧೂರಕ್ಕೆ ಹೆಚ್ಚಿನ ಮಹತ್ವ ಇದೆ. ನೀವು ದೇವಸ್ಥಾನದಿಂದಲೇ ತಂದಿಟ್ಕೊಳ್ಬೋದು, ಅಥವಾ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ, ತಂದು ಇಟ್ಕೋಬಹುದು. ಅದಕ್ಕೂ ಕೂಡ ನೀವು ಸ್ವಲ್ಪ ಮಲ್ಲಿಗೆ ಎಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಹಾಕ್ಬಿಟ್ಟು ಕಲಸಿಬಿಟ್ಟುಕೊಂಡು ಪ್ರತಿದಿನ ನೀವು ಹಚ್ಕೋಬಹುದು, ಅಥವಾ ಬರೀ ಪೌಡರ್ನು ಕೂಡ ಹಾಗೇನೆ ಇಟ್ಕೋಬಹುದು. ಆದರೆ ಅಂಗಡಿಯಿಂದ ತಂದ ಮೇಲೆ ಅದನ್ನು ನೀವು ಕನಿಷ್ಠ 3 ದಿನ ಆದ್ರೂ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಹನುಮಾನ್ ಚಾಲೀಸ್ನ ಪಠನೆ ಮಾಡಬೇಕು. ಯಾಕಂದ್ರೆ ಆ ಒಂದು ಎನರ್ಜಿ ಅದಕ್ಕೆ ಬರಬೇಕು, ಅದಕ್ಕೋಸ್ಕರ ಹಾಗಾಗಿ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಹನುಮಾನ್ ಚಾಲೀಸ್ನ ಪಠನೆ ಮಾಡಿ ಆಮೇಲೆ ಹಚ್ಕೊಳ್ಳೋದಕ್ಕೆ ಶುರು ಮಾಡಿ. ತುಂಬ ಒಳ್ಳೆ ಫಲ ಸಿಗುತ್ತೆ. ಈ ಸಿಂಧೂರ ಇನ್ನು ಯಾರೆಲ್ಲ ಮನೆಯಲ್ಲಿ ಇಟ್ಕೊಂಡಿಲ್ಲ ತಂದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ವೃಶ್ಚಿಕ ರಾಶಿಯವರು ಕೂಡ ಆವಾಗಲೇ ನಾನು ಹೇಳ್ದಂಗೆ ನೀವಂತೂ ಇದನ್ನು ತಪ್ಪದೆ ಪಾಲಿಸಲೇಬೇಕು. ಅತಿ ಹೆಚ್ಚಾಗಿ ಈ ವರ್ಷದಲ್ಲಿ ನೀವು ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ಪ್ರತಿದಿನ ಈ ಸಿಂಧೂರವನ್ನು ಹಣೆಗೆ ಹಚ್ಕೋಬೇಕು. ಇನ್ನು ಸುವರ್ಣಮುಖಿ ಕೊಳವೆ ಹತ್ರ ಶಿವನ ದೇವಸ್ಥಾನ ಕೂಡ ಆಗಿದೆ ಹೊಸದಾಗಿ, ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ಹಾಗೆ ಈ ದೇವಸ್ಥಾನದ ಒಂದು ಮಹಿಮೆ ಬಗ್ಗೆ ಪುರೋಹಿತರು ಕೂಡ ಮಾತಾಡಿದ್ದಾರೆ. ಆ ಕ್ಲಿಪ್ನೂ ಕೂಡ ಇದರಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ, ನೀವು ಕೂಡ ತಿಳ್ಕೊಳ್ಳಿ.
ನಾಗದೋಷ ಇರುತ್ತೆ, ಸರ್ಪದೋಷ. ಅದು ಅವ್ರು ಎಲ್ಲೋದ್ರೂ ಅವ್ರಿಗೆ ಗುಣ ಆಗಿರಲಿಲ್ಲ. ಹಾಗಾಗಿ ಆಶೀರ್ವಾಣಿ ಅವ್ರಿಗೆ ತಿಳಿಸಿದಾಗ ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರದಿಂದ ಅವನಿಗೆ ಚರ್ಮರೋಗ ಮತ್ತು ನಾಗದೋಷ ಪರಿಹಾರ ಆಗಿದ್ದು. ಸೊ ಅದಾದ ಮೇಲೆ ಮೈಸೂರು ಮಹಾರಾಜರ ಮೊದಲನೇ ಹೆಂಡತಿ ಬಂದು ಪ್ರತಿಷ್ಠಾಪನೆ ಮಾಡಿ ಇದನ್ನು ನಡೆಸ್ತಾ ಇರೋದು. ಇಲ್ಲಿ 3 ಸಲ 3 ಅಮಾವಾಸ್ಯೆಗೆ ಬಂದು ಸ್ನಾನ ಮಾಡ್ಕೊಂಡು ಹೋದರೆ ಚರ್ಮರೋಗ, ನಾಗದೋಷ, ಮಕ್ಕಳಿಲ್ದಿರೋರಿಗೆ ಮಕ್ಕಳು, ಮದುವೆ ಆಗದಿರೋರಿಗೆ ಮದುವೆ ಅತಿ ಬೇಗ ಪ್ರಾಪ್ತಿ ಆಗುತ್ತೆ. 3 ಅಮಾವಾಸ್ಯೆಗೆ ಬಂದು ಹೋಗ್ಬೇಕು. ಇಲ್ಲಿ ಭಕ್ತಿಯಿಂದ ಬಂದು ಕೇಳಿಕೊಂಡು ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಡೈರೆಕ್ಟಾಗಿ ಬಂದು ಹೋದರೆ ಎಲ್ಲ ಕೆಲಸಗಳು ಸಿದ್ಧಿಯಾಗುತ್ತೆ. ಓಂ ನಮಃ ಶಿವಾಯ ನಮಃ. ಓಂ ನಮಃ ಕಷ್ಟಗಳನ್ನು ದೂರ ಮಾಡಿ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡು ಭಗವಂತ. ಇಲ್ಲಂತೂ ತುಂಬನೇ ಚೆನ್ನಾಗಿ ಪೂಜೆ ಮಾಡಿಕೊಟ್ರು, ಹಾಗೆ ಬಾಯಿ ತುಂಬ ಮಾತಾಡ್ಸಿದ್ರು, ಮತ್ತು ಈ ದೇವಸ್ಥಾನದ ಮಹಿಮೆ ಕೂಡ ಹೇಳಿದ್ರು. ತುಂಬನೇ ಖುಷಿ ಆಯಿತು ನನಗಂತೂ. ಮತ್ತು ನಮ್ಮ ಸಂಕಲ್ಪ ಅಥವಾ ಏನಾದರೂ ಕೋರಿಕೆ ಬೇಡಿಕೆ ಏನಾದರೂ ಇದ್ದರೆ ಇಲ್ಲಿ ಅನ್ನದಾನವನ್ನು ಮಾಡಿಸ್ಬೋದು. ಬರೀ 20 ರೂಪಾಯಿ ಅಷ್ಟೇ. ಒಂದು ತಟ್ಟೆನಲ್ಲಿ ಅಕ್ಕಿನ ಅವರೇ ತುಂಬಿಸಿ ಇಟ್ಟಿರ್ತಾರೆ, ಅದ್ರ ಜೊತೆಗೆ 2 ಬೆಲ್ಲನ ಅವರೇ ಕೊಡ್ತಾರೆ. ಇದಕ್ಕೆ 20 ರೂಪಾಯಿ ಅಷ್ಟೇ. ಒಂದು ಪ್ಲೇಟಿಗೆ 20 ರೂಪಾಯಿ. ನೀವು ಇದನ್ನು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬೇಡಿಕೆ, ಏನಾದರೂ ಇಂಥ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಮನಸ್ಸಿನಲ್ಲಿ ಬೇಡ್ಕೊಂಡ್ಬಿಟ್ಟು ಈ ರೀತಿ ನೀವು ಅನ್ನದಾನವನ್ನು ಮಾಡಿಸ್ಬೋದು. ನೋಡಿ, ಈ ಥರ ಬಕೆಟ್ಗಳನ್ನ ಇಟ್ಟಿರ್ತಾರೆ. ಇದರೊಳಗಡೆ ಅಕ್ಕಿ ಮತ್ತು ಬೆಲ್ಲ ಹಾಕಬೇಕು. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆ ಅದನ್ನು ಹೇಳ್ಕೊಂಬಿಟ್ಟು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಕಿ ಮತ್ತು ಬೆಲ್ಲನ ಇದರೊಳಗಡೆ ಹಾಕಬೇಕು. ಆಮೇಲೆ ಅವರು ಅಕ್ಕಿ ಮತ್ತು ಬೆಲ್ಲನ ತೊಗೊಂಡ್ಬಿಟ್ಟು ಸಿಹಿ ಪೊಂಗಲ್ನ ಮಾಡ್ತಾರೆ. ಆಮೇಲೆ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ಹಂಚ್ತಾರೆ. ಮೊದಲು ಅವರು ಸಂಕಲ್ಪ ಮಾಡಿಸ್ತಾರೆ. ಅದಾದಮೇಲೆ ನೀವು ಅಕ್ಕಿ ಮತ್ತು ಬೆಲ್ಲನ ತೊಗೊಂಡ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಅದನ್ನು ಹೇಳ್ಕೊಂಡ್ಬಿಟ್ಟು ನೀವು ಈ ಬಕೆಟ್ ಒಳಗಡೆ ಹಾಕಬೇಕು. ಈ ಅನ್ನದಾನ ಮಾಡಿಸೋದಕ್ಕೆ ಬರೀ 20 ರೂಪಾಯಿ ಅಷ್ಟೇ. ಇನ್ನು ನಾವು ಪೂಜೆ ಮಾಡುವಾಗ ಯಾವ್ಯಾವ ದೇವರಿಗೆ ಯಾವ್ಯಾವ ಹೂವು ಇಷ್ಟ, ಆ ದೇವರಿಗೆ ಸಂಬಂಧಪಟ್ಟಂತೆ ಸ್ತೋತ್ರಗಳನ್ನು ಹೇಳೋದು, ಈ ಥರದ್ದೆಲ್ಲ ನಾವು ಮಾಡ್ಕೊಂಡು ಬಂದಿರ್ತೀವಿ. ಅದೇ ರೀತಿಯೇ ಮಲ್ಲಿಗೆ ಹೂವು ಅಂದರೆ ಎಲ್ಲ ದೇವ್ರಿಗೂ ಕೂಡ ತುಂಬಾ ಇಷ್ಟವಾದದ್ದು. ಅದರಲ್ಲೂ ಆಂಜನೇಯ ಸ್ವಾಮಿಗೆ ತುಂಬಾ ಇಷ್ಟ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನೀವು ತುಳಸಿ, ವಿಳ್ಯದೆಲೆ ತೊಗೊಂಡು ಹೋಗೋದ್ರ ಜೊತೆಗೆ ಮಲ್ಲಿಗೆ ಹೂವನ್ನು ತೊಗೊಂಡೋಗಿ ಕೊಟ್ಟು ನೋಡಿ. ದೇವರ ತಲೆ ಮೇಲೇ ಹೂವನ್ನ ಇಡ್ತಾರೆ. ಅಲ್ಲದೆ ಮಲ್ಲಿಗೆ ಹೂವನ್ನು ಪ್ರತಿಯೊಂದು ದೇವರ ಪೂಜೆಗೂ ಕೂಡ ಉಪಯೋಗಿಸ್ತೀವಿ. ಈಶ್ವರ, ಮಹಾಲಕ್ಷ್ಮಿ ಪೂಜೆಗೆ. ಮಹಾಲಕ್ಷ್ಮಿಗೆ ಅಂತೂ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಹಣದ ಸಮಸ್ಯೆ ತುಂಬ ಇರೋರು 3 ಅಥವಾ 5 ಶುಕ್ರವಾರ ಅಥವಾ ನೀವು ಯಾವಾಗಲಾದರೂ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ಮಲ್ಲಿಗೆ ಹೂವನ್ನು ತೊಗೊಂಡೋಗಿ ಕೊಡಿ. ಸಮಸ್ಯೆಗಳೆಲ್ಲ ನಿವಾರಣೆ ಆಗಿಬಿಡುತ್ತೆ. ಅಷ್ಟು ಒಂದು ಪವರ್ ಇರುವಂಥ ಮಲ್ಲಿಗೆ ಹೂವು ಅದು. ಇವತ್ತಂತೂ ತುಂಬಾ ಉಪಯೋಗ ಆಗುವಂಥ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಸಾಧ್ಯವಾದರೂ ಈ ಒಂದು ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಬರೀ 3 ಹುಣ್ಣಿಮೆಗೆ ಅಥವಾ 3 ಅಮಾವಾಸ್ಯೆಗೆ ಈ ದೇವಸ್ಥಾನಕ್ಕೆ ಬಂದು ಹೋಗಿ. ಆಗ ನೋಡಿ ನಿಮ್ಮ ಕೆಲಸ ಎಷ್ಟು ಸರಾಗವಾಗಿ ಆಗುತ್ತೆ ಅಂತ. ನೀವು ಅಂದ್ಕೊಂಡಿರುವಂಥ ಪ್ರತಿಯೊಂದು ಕೆಲಸನೂ ಕೂಡ ಹೂ ಎತ್ತೋ ರೀತಿಲಿ ಆಗುತ್ತೆ. ನಾನಂತೂ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಕೂಡ ಮಿಸ್ ಮಾಡ್ದಂಗೆ ಹೋಗ್ತೀನಿ. ನನಗೇನೇ ಒಂದು ಕೆಲಸ ಆಗಬೇಕು ಅಂತ ಅಂದರೂ ಕೂಡ ಮೊದಲು ನಾನು ಈ ದೇವಸ್ಥಾನಕ್ಕೆ ಹೋಗ್ತೀನಿ. ಮದುವೆಗೆ ಸಂಬಂಧಪಟ್ಟಂತೆ, ಸಂತಾನ ಫಲಕ್ಕೆ ಮತ್ತು ಚರ್ಮದ ಕಾಯಿಲೆ ಇರುವಂಥವ್ರು, ಮಕ್ಕಳ ಒಂದು ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಮತ್ತು ಹೊಸದಾಗಿ ಕೆಲಸಕ್ಕೆ ಸೇರಬೇಕು ಅಂತ ಅಂದರೆ, ಇದ್ರ ಜೊತೆಗೆ ಅತಿ ಮುಖ್ಯವಾಗಿ ಮನೆ ಕಟ್ಟಬೇಕು, ಮನೆ ತೊಗೋಬೇಕು ಅಥವಾ ಸೈಟ್ ತೊಗೋಬೇಕು ಅನ್ನೋ ಒಂದು ಆಸೆ ಇದ್ದರೆ ಈ ದೇವಸ್ಥಾನ ಅಂತೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮನೆ ಕಟ್ಟುವಂಥ ಆಸೆ ಇರೋರು ಈ ರೀತಿ ಇಲ್ಲಿ ಬಂದ್ಬಿಟ್ಟು ಕಲ್ಲುಗಳನ್ನು ಜೋಡಿಸಿ ಹೋಗ್ತಾರೆ. ಆದರೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕಲ್ಲುಗಳು ಸಿಗ್ತವೆ ಅಂತ ಅಂದ್ಬಿಟ್ಟು ಎಷ್ಟೆಷ್ಟೋ ನಮ್ಮ ಇಷ್ಟ ಬಂದಂಗೆ ಕಲ್ಲುಗಳನ್ನು ಜೋಡಿಸೋ ಅಂಥದ್ದಲ್ಲ. ನಮ್ಮ ಪ್ಲ್ಯಾನಿಂಗ್ ಯಾವ ರೀತಿ ಇರುತ್ತೋ ಆ ರೀತಿ ಇಲ್ಲಿ ಕಲ್ಲುಗಳನ್ನು ಜೋಡಿಸಿಡಬೇಕು.
ಒಂದೊಂದು ಸತ್ಯ ಇಲ್ಲೇನೇ ಬಂದು ನೀವು ಕೇಳಿಕೊಂಡ್ರು ಕೂಡ ಖಂಡಿತವಾಗ್ಲೂ ನಿಮ್ಮ ಕೆಲಸ ಆಗೇ ಆಗುತ್ತೆ. ಕೊನೆಯದಾಗಿ ಎಲ್ಲ ದೇವರ ದರ್ಶನ ಆಯಿತು. ಇವಾಗ ಪ್ರಸಾದ ತಿನ್ನೋದಕ್ಕೋಸ್ಕರ ಇಲ್ಲಿ ಕೂತಿದ್ದೀವಿ. ಈ ದೇವಸ್ಥಾನಕ್ಕೆ ಬಂದರೆ 11ವರೆಗೆ ಅನ್ನದಾಸೋಹ ಇರುತ್ತೆ. ಹೊಟ್ಟೆ ತುಂಬ ನೀವು ಊಟ ಮಾಡ್ಕೊಂಡು ಹೋಗ್ಬೋದು. ನಾವು ಎಷ್ಟೇ ದುಡ್ಡು ಕೊಟ್ರು ಹೋಟೆಲ್ನಲ್ಲಿ ಈ ಒಂದು ರುಚಿ ಅಂತೂ ಸಿಗೋದೇ ಇಲ್ಲ. ಇದು ನೀವು ಕೂಡ ಒಪ್ತೀರಾ ಅಲ್ವಾ? ಕಣ್ಣು ಗೊತ್ಕೊಂಡು ಈ ಅಮೃತವನ್ನು ಸೇವಿಸ್ತಾ ಈ ಅಮೃತ ಸಿಗೋ ಥರ ಆ ಒಂದು ಪುಣ್ಯ ನಮಗೂ ಕೂಡ ಕರುಣಿಸ್ತಲ್ಲಪ್ಪ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.